ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಈ ವ್ಲಾಗಲ್ಲಿ ಬಂದರೆ ಇದು ಶುಕ್ರವಾರದ್ದು ವ್ಲಾಗು. ಅಂದರೆ ನಿನ್ನೆ ವ್ಲಾಗ್ಗೆ ಗುರುವಾರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಸ್ವಲ್ಪ ಹೊರಗಡೆ ಹೋಗಿದ್ರಿ, ಕೆಲಸ ಇತ್ತು, ಲೇಟ್ ಆಗೋಯಿತು. ಅದಕ್ಕೆ ನಾನು ಶುಕ್ರವಾರನೇ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇನ್ನು ತಲೆ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಮಾಡಿ ಇಟ್ಟಿದ್ದೀನಿ. ಎಲ್ಲರೂ ತಿಂದ್ಕೊಂಡು ಕಾಲೇಜುಗಳಿಗೂ ಹೋಗಿದ್ದಾರೆ, ನಮ್ಮ ಮನೆಯವರು ಡ್ಯೂಟಿಗೂ ಹೋದರು. ಇನ್ನು ನಾನು ಈ ಕೆಲಸ ಮಾಡ್ಕೊಂಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಅಂತಂದರೆ ಸಂಜೆಗಾದರೂ ದೀಪಾರಾಧನೆ ಮಾಡ್ಕೊಬೋದು. ಯಾಕಂದರೆ 10:30 ಒಳಗಡೆ ದೀಪಾರಾಧನೆ ಮಾಡಬೇಕು. ಇನ್ನು ಈಗ ನೋಡಿದ್ರೆ ನನಗೆ ಆ ಟೈಮ್ಗೆ ಆಗೋಂಗಿಲ್ಲ, ಯಾಕಂದರೆ ತುಂಬ ಡೀಪ್ ಕ್ಲೀನಿಂಗ್ಗೆ ಇಳಿದಿದ್ದೀನಿ. ಬರೀ ದೇವ್ರ ಪಾತ್ರೆಗಳು ಮಾತ್ರ ತೊಳ್ಕೊಂಡು ಪೂಜೆ ಮಾಡಿದರೆ ಬೇಗ ಮಾಡಿಬಿಡ್ತೀನಿ. ಇನ್ನು ನಾನು ಫೋಟೋ ಬೇರೆ ರಿಪೇರಿಗೆ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ವ. ಫೋಟೋ ಬಂದಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿಲ್ಲ. ಇವತ್ತೆಲ್ಲ ಕ್ಲೀನಾಗಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ನೆನ್ನೆನೇ ಮಾಡ್ಬೋದಿತ್ತು, ನೆನ್ನೆ ಮಾಡಿದರೆ ಇವತ್ತು ಬೆಳಗ್ಗೆನೇ ಪೂಜೆ ಕಂಪ್ಲೀಟ್ ಆಗೋಗ್ತಾ ಇತ್ತು. ಆದರೆ ನೆನ್ನೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಮಾಡ್ಕೊತಿದ್ದೆ. ಶುಕ್ರವಾರದೊತ್ತು ದೇವ್ರ ಮನೆಯಲ್ಲಿರೋ ಕಲಶ ನೀರು ಅವೆಲ್ಲ ತೆಗೆದು ಹೊರಗಡೆ ಹಾಕಬಾರ್ದು. ನಮ್ಮಮ್ಮ ನೋಡಿದ್ರು ಬೈತಾರೆ. ಇನ್ನು ಏನು ಮಾಡೋದು, ಇನ್ನು ಇವತ್ತೆಲ್ಲ ಮಾಡ್ಕೊಂಬಿಡೋಣ. ಹಾಗೆ ಪೂಜೆ ಮಾಡೋದಕ್ಕೆ ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ನಾನು ಶುಕ್ರವಾರ ದೇವ್ರ ಮನೆ ಕ್ಲೀನ್ ಮಾಡಿದ್ರೂ ಸರಿ ಕಳಶ ನೀರು ಅದೆಲ್ಲ ಹೊರಗೆ ಹಾಕೋದಿಲ್ಲ. ಒಂದು ತಪ್ಪಲೆಗೆ ಹಾಕಿ ಇಟ್ಟಿರ್ತೀನಿ. ಮಾರನೇ ದಿವಸ ತೊಗೊಂಡೋಗಿ ಗಿಡದ ಮೇಲೆ ಹಾಕ್ತೀನಿ. ಯಾವಾಗೋ ಒಂದೊಂದು ಸಲನೇ ಶುಕ್ರವಾರದ ಹೊತ್ತು ಕ್ಲೀನ್ ಮಾಡ್ಕೊಳ್ಳೋದು. ಆದಷ್ಟು ಗುರುವಾರನೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ಫೋಟೋಗಳೆಲ್ಲ ಒರೆಸಿ ದೇವ್ರ ಮನೆ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡೋದ್ರ ಒಳಗಡೆ ನನಗೆ 12:30 ಆಯಿತು ಟೈಮಿಂಗ್ಸು. ಇನ್ನು 12:30ದಲ್ಲಿ ದೀಪಾರಾಧನೆ ಮಾಡೋದು ಯಾಕೆ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಇನ್ನು ಅಡುಗೆ ಮನೆಗೆ ಬಂದೆ. ನಾನು ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೆ, ಯಾಕಂದರೆ ಕೆಲಸ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು. ಇನ್ನು ಮಧ್ಯಾಹ್ನಕ್ಕೆ ಬರೀ ಸಾಂಬಾರಲ್ಲಿ ತಿನ್ನೋದಿಲ್ಲ. ನನ್ನ ಮಗಳು ಮಾತ್ರ ಬರ್ತಾರೆ ಕಾಲೇಜಿಂದ. ಇನ್ನು ನನ್ನ ಮನೆಯವ್ರು ಬರೋದು ಸಂಜೆಗೆ. ಅವ್ರಿಗೆ ಸಾಂಬಾರು ಕೊಟ್ಟು ಕಳಿಸ್ಬಿಟ್ಟೆ. ಈಗ ಆ ಸಾಂಬಾರಿಗೆ ಅಂತ ಹೇಳಿ ನಾನು ಸೋರೆಕಾಯಿ ಕಡಲೆ ಬೀಜ ಹಾಕಿ ಪಲ್ಯ ಮಾಡ್ತಿದ್ದೆ ಮಧ್ಯಾಹ್ನ ಇನ್ ಸೈಡ್ ಡಿಶ್ಗೆ ಅಂತ. ತುಂಬ ಚೆನ್ನಾಗಿರುತ್ತೆ. ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಂದರೆ ಒಂದ್ಸಲಿ ಟ್ರೈ ಮಾಡಿ. ನೀವು ಇಷ್ಟದಿಂದನೇ ಮಾಡ್ಕೊಂಡು ತಿಂತೀರಾ ಇನ್ನೊಂದ್ಸಲಿ. ನಾನು ಅಡುಗೆ ಮಾಡ್ತಿದ್ರೆ ನಮ್ಮ ಬ್ರೂನೋ ನೋಡಿ ಬಂದು ಚೇರ್ ಕೆಳಗಡೆ ಎಷ್ಟು ಚೆನ್ನಾಗಿ ಅವನು ನಿದ್ದೆ ಮಾಡ್ತಿದ್ದ. ನಾನು ಬ್ರೂನೋ ಅಂದ ತಕ್ಷಣ ಕಣ್ ತೆಕ್ಕೊಂಡು ನೋಡ್ತಿದ್ದಾನೆ. ಆ ಕ್ಯೂಟ್ ಫೇಸ್ನ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡಿಕೊಂಡೆ. ಇನ್ನು ಇದು ಬಂದರೆ ಸಂಜೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ನಲ್ವ ಬೆಳಗ್ಗೆನೆ. ಈಗ ಪೂಜೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು 4:30ಗೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಹೊಸ್ಲಿಗೆಲ್ಲ ಇನ್ನೂ ಅರಿಶಿನ ಕುಂಕುಮ ಏನೂ ಇಟ್ಟಿರಲಿಲ್ಲ. ಮಧ್ಯಾಹ್ನದಲ್ಲಿ ಯಾಕೆ ಇಡೋದು, ಇಟ್ಟರು ನಮ್ಮ ಟೋನಿ ಬ್ರೂನೋ ಎಲ್ಲ ಅವುಗಳಿಗೆ ಒರೆಸ್ಕೊತಾರೆ ಹೊತ್ತು ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಸಂಜೆ ಪೂಜೆ ಟೈಮ್ಗೆ ಮಾಡ್ಕೊಳ್ಳೋಣ ಅಂತ ನಾನು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಅಂದರೆ ದೇವ್ರ ಮೈದಲ್ಲಿ ಬೆಳಗ್ಗೆನೇ ಕ್ಲೀನ್ ಮಾಡಿದ್ದೆ. ಇನ್ನು ಹೊಸ್ಲತ್ರ ಎಲ್ಲ ರಂಗೋಲಿ ಹಾಕಿ ರೆಡಿ ಮಾಡ್ಕೊತಿದ್ದೆ. ಹೊಸ್ಲುಗಳ ಹತ್ರ ತುಳಸಿ ಕಟ್ಟೆ ಹತ್ರ ಇಡೋ ದೀಪಗಳು ಇದನ್ನು ನೀಟಾಗಿ ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಇನ್ನು ಗ್ಯಾಸ್ ಸ್ಟವ್ಗೂ ಅರಿಶಿನ ಕುಂಕುಮ ಇಡ್ತಿದ್ದೆ. ಪೂಜೆ ಟೈಮ್ಗೆ ಇಟ್ಟು ಅಭ್ಯಾಸ, ಅದಕ್ಕೆ ಇಟ್ಕೊಂಡು ಹೊಸ್ಲತ್ರ ನೀಟಾಗಿ ಹೊಸ್ಲಿಗೆಲ್ಲನೂ ಅರಿಶಿನ ಕುಂಕುಮ ಇಟ್ಬಿಡೋಣ ಅಂತ ಹೇಳಿ ಬಂದೆ. ಬೆಳಗ್ಗೆನೇ ಇಟ್ಬಿಡ್ಬೋದಿತ್ತು ಅರಿಶಿನ ಕುಂಕುಮ. ಹೇಳಿದ್ನಲ್ವ ಎಲ್ಲ ಒರೆಸ್ಕೊತಾರೆ, ಅವ್ರ ಮೈಗೆ ಅಂಟಿಸ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕಾಗಿ ಪೂಜೆ ಟೈಮ್ಗೆ ಇಟ್ಕೊಂಡ್ರು ಹೊಸ್ಲು ಕಳೆಯಾಗಿ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಈಗ ಇಟ್ಬಿಟ್ಟು ಹಾಗೆ ಚಾಕ್ ಪೀಸಲ್ಲಿ ರಂಗೋಲಿ ಹಾಕ್ತಿದ್ದೆ. ಇಲ್ಲಿ ರಂಗೋಲಿ ಹಿಟ್ಟಲ್ಲಿ ರಂಗೋಲಿ ಹಾಕೋದಿಲ್ಲ, ಯಾಕಂದರೆ ಒರೆಸ್ಬಿಡ್ತಾರೆ ಟೋನಿ ಬ್ರೂನೋ ಅಂತ. ಜಾಸ್ತಿ ಹೊರಗಡೆ ಮಲಗಿರ್ತಾರೆ, ಒಳಗೆ ಶೆಕೆ ಅಂತನೋ ಏನೋ ಗೊತ್ತಿಲ್ಲ. ಜಾಸ್ತಿ ಇಲ್ಲಿ ಹೊಸ್ಲ ಹತ್ರನೇ ಮಲಗಿರ್ತಾರೆ, ಹೊಸ್ಲ ಮೇಲೆ ತಲೆ ಇಟ್ಕೊಂಡು. ಅದಕ್ಕೆ ನಾನಲ್ಲಿ ಹಾಕಕ್ಕೆ ಹೋಗೋದಿಲ್ಲ. ಹಾಕಿದ್ರೂ ಒರೆಸ್ಕೊತಾರೆ, ಇನ್ನು ಕೋಪ ಬರುತ್ತೆ ನನಗೆ ಅಂತ ಹೇಳಿಬಿಟ್ಟು ಬರೀ ಚಾಕ್ ಪೀಸಲ್ಲಿ ಹಾಕಿಬಿಟ್ಟು ಇಲ್ಲಿ ತುಳಸಿ ಕಟ್ಟೆ ಹತ್ರ ಬಂದು ನಾನು ರಂಗೋಲಿ ಹಿಟ್ಟಲ್ಲೇ ರಂಗೋಲಿ ಹಾಕ್ತಿದ್ದೆ. ಇದೆಲ್ಲ ಕೆಲಸ ಮುಗಿಸ್ಕೊಳ್ಳೋದ್ರೊಳಗಡೆ ನನಗೂ 6:30 ಆಯಿತು. ಇನ್ನು ಕರೆಕ್ಟ್ ದೀಪ ಹಚ್ಚೋ ಟೈಮ್ ಅಲ್ವಾ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಆ ಟೈಮ್ಗೆ ಮಾಡ್ಕೊಂಬಿಡ್ತಾ ಇದ್ದೆ. ಇನ್ನು ಅಡುಗೆನೂ ಆಗಿದೆ ಅಲ್ವಾ, ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ನಾನು ರಂಗೋಲಿ ಹಾಕ್ಕೊತಿದ್ದೆ. ನನಗೆ ಫಸ್ಟು ಚಿಕ್ಕ ಮಕ್ಕಳಲ್ಲಿ ಚೆನ್ನಾಗಿ ರಂಗೋಲಿ ಹಾಕ್ತಿದ್ದೆ. ನೋಡಿದ ರಂಗೋಲಿನೂ ಕಲ್ತ್ಕೊತಿದ್ದೆ. ಎಲ್ಲಾದರೂ ರೋಡಲ್ಲಿ ಹಾಕಿದರೆ ಅದನ್ನು ದಾರಿಯಲ್ಲಿ ಹೋಗ್ಬೇಕಾದ್ರೆ ನೋಡ್ತಿರಲ್ವ, ಆವಾಗ ನೋಡಿದ ತಕ್ಷಣ ಚುಕ್ಕೆ ನೆನ್ಪಿಟ್ಕೊಂಡು ರಂಗೋಲಿ ನೆನ್ಪು ಮಾಡಿಕೊಂಡು ಹಾಕ್ಬಿಡ್ತಿದ್ದೆ. ಬಟ್ ಈಗ ಯಾಕೋ ಗೊತ್ತಿಲ್ಲ, ಒಂದು ರಂಗೋಲಿನೂ ನೆನಪಿಲ್ಲ, ಯಾವುದೋ ಬಂದಿದ್ದ ರಂಗೋಲಿ ಹಾಕ್ತಿದ್ದೀನಿ. ಅದಕ್ಕೆ ತುಳಸಿ ಕಟ್ಟೆ ಹತ್ರ ಈ ರೀತಿ ರೆಡಿಮೇಡ್ ಮ್ಯಾಟ್ ಥರ ಬರುತ್ತಲ್ವ ರಂಗೋಲಿದು, ಅದರಲ್ಲಿ ಹಾಕ್ತಿದ್ದೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ. ಅದು ಎಲ್ಲ ಸರಿ ಸಮ ಬಂದಿರುತ್ತಲ್ವ ಡಿಸೈನ್ಸು ಅಂತ ಹೇಳಿಬಿಟ್ಟು ಅದರಲ್ಲಿ ಹಾಕ್ಕೊಂಡು ಇನ್ನು ದೇವ್ರ ಮನೆಯಲ್ಲಿ ನೋಡಿ ಈ ರೀತಿ ದೀಪಾರಾಧನೆ ಮಾಡ್ಕೊತಿದ್ದೀನಿ.
ಈಗ ತುಂಬ ಚಂದ ಅಂತ ಅನಿಸ್ತಿದೆ. ಈ ರೀತಿ ಪೂಜೆ ಆದಮೇಲಂತೂ ಬೆಳಗ್ಗೆ ನೋಡೋಕ್ಕಾಗಿಲ್ಲ, ಯಾವಾಗ ಯಾವಾಗ ಸಂಜೆ ಆಗುತ್ತೋ ಅಂತ ಕಾಯ್ತಾ ಇದ್ದೆ ಪೂಜೆ ಮಾಡೋದಕ್ಕೆ. ಅದೇನೋ ಶುಕ್ರವಾರ ಮಂಗಳವಾರ ಇದೆಲ್ಲ ಚೆನ್ನಾಗಿ ಅಭ್ಯಾಸ ಆಗೋಗಿದೆ ಅಲ್ವಾ, ಬೆಳಗ್ಗೆನೇ ಪೂಜೆ ಮಾಡಿಕೊಂಡು ಯಾವಾಗಾದರೂ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಸಂಜೆವರೆಗೂ ಇದ್ದೋದೆ ಅಂತಂದರೆ ಅವತ್ತೆಲ್ಲ ಮನೆಯಲ್ಲಿ ಯಾಕೋ ಒಂಥರ ಅನ್ನಿಸ್ತಿರುತ್ತೆ. ಇನ್ನು ಸಾಯಂಕಾಲ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಏನೋ ಪಾಸಿಟಿವ್ ವೈಬ್ಸ್ ಇದ್ದಂಗೆ ಇರುತ್ತೆ ನಮಗೆ. ಲೇಟ್ ಆದರೂ ಸರಿ ನಿಧಾನಕ್ಕೆ ನಾವು ಸಮಾಧಾನವಾಗಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾವು ಪೂಜೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೃಪ್ತಿ ಅನಿಸುತ್ತೆ. ಯಾಕೋ ಫಾಸ್ಟಾಗಿ ಪೂಜೆ ಮಾಡಬೇಕಲ್ಲ ಅನ್ನೋ ರೀತಿಗೆ ಮಾಡೋದಕ್ಕೆ ನನಗೆ ಯಾಕೋ ಇಷ್ಟ ಬರೋದಿಲ್ಲ. ಅದಕ್ಕೆ ಬೆಳಗ್ಗೆ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಸಂಜೆನೇ ಮಾಡ್ಕೊತೀನಿ. ಆದರೆ ನನಗೆ ಪೂಜೆ ಮಾತ್ರ ಸಮಾಧಾನವಾಗಿ ನನಗೆ ತೃಪ್ತಿ ಅಂತ ಅನಿಸ್ಬೇಕು, ಮನಸ್ಸಿಗೆ ಸಮಾಧಾನ ಆಗಬೇಕು ಅಷ್ಟೇ. ಇನ್ನು ನೋಡಿ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈನಲಿ ಈ ರೀತಿ ಇದೆ. ನೋಡೋದಕ್ಕೂ ತುಂಬ ಕಳೆಕಳೆಯಾಗಿದೆ ನಮ್ಮ ಮನೆಯಲ್ಲಿ. ಶುಕ್ರವಾರ ಎಲ್ಲರ ಮನೆಯಲ್ಲೂ ಹಾಗೆ ಬಿಡಿ ಪೂಜೆ ಆದಮೇಲೆ. ಈಗ ರಾತ್ರಿ ಡಿನ್ನರ್ಗೆ ಅಂತ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ವೆಜಿಟೇಬಲ್ಸ್ ಹಾಕಿ. ವೆಜಿಟೇಬಲ್ಸ್ ಮಕ್ಕಳು ಯಾರಾದರೂ ತಿಂದಿಲ್ಲ ಅಂತಂದರೆ ಈ ರೀತಿ ಟ್ರೈ ಮಾಡಿ, ವೆಜಿಟೇಬಲ್ಸ್ನೂ ಸೇರಿ ತಿಂತಾರೆ. ಅಕ್ಕಿ ರೊಟ್ಟಿ ಟೇಸ್ಟಿಯಾಗಿರೋದ್ರಿಂದ ವೆಜಿಟೇಬಲ್ಸ್ ಸೈಡ್ಗೂ ಇಡೋದಿಲ್ಲ, ವೇಸ್ಟು ಆಗೋದಿಲ್ಲ. ನಾವು ಮಕ್ಕಳು ತಿಂದಿಲ್ವಲ್ಲ ಅನ್ನೋ ಟೆನ್ಷನ್ನು ನಮಗಿರೋದಿಲ್ಲ. ನನ್ನ ಮಗಳು ತಿನ್ನೋದಿಲ್ಲ, ಹೇಳಿದ್ನಲ್ವ, ಅವಳು ವೆಜ್ಜು ತಿನ್ನಲ್ಲ, ನಾನ್ ವೆಜ್ಜು ತಿನ್ನೋದಿಲ್ಲ. ಏನಾದರೂ ಸ್ಪೈಸಿಯಾಗಿ ಮಾಡಿಕೊಟ್ರೆ ಗೊಜ್ಜುಗಳು ಅದು ಮಾತ್ರ ತಿನ್ಕೊತಿರ್ತಾಳೆ. ಇನ್ನು ಇವತ್ತು ನನಗೆ ಯಾಕೋ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತು. ಸೋರೆಕಾಯಿ ಪಲ್ಯ ಬೇರೆ ಇತ್ತು, ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಯಾವ ಪಲ್ಯಕ್ಕಾದರೂ ಸರಿ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗೇ ಇರುತ್ತೆ. ಇಲ್ಲ ಯಾವುದು ಪಲ್ಯಗಳಿಲ್ಲ, ಸಾಂಬಾರು ಇಲ್ಲ ಅಂತಂದರೆ ನಾವು ಪಿಕಿಲ್ಸ್ ಜೊತೆ ತಿಂದ್ಬಿಡ್ಬೋದು, ಅಂದರೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ಬಿಡ್ಬೋದು. ಇದರಲ್ಲೇ ನಮಗೆ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿರ್ತೀರಿ ರೊಟ್ಟಿಗೆ, ಅದಕ್ಕಾಗಿ ಹಾಗೆ ತಿಂದ್ರೂ ಚೆನ್ನಾಗೇ ಇರುತ್ತೆ. ಒಂದು ಸ್ವಲ್ಪ ಸ್ಪೈಸಿ ಬೇಕು ಅಂತಂದರೆ ಯಾವುದಾದ್ರೂ ಗೊಜ್ಜೋ ಇಲ್ಲ ಉಪ್ಪಿನಕಾಯೋ, ಅದು ಇಲ್ಲ ಅಂತಂದರೆ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ತಿನ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ನೋಡಿ ಇದಕ್ಕೆ ನಾನು ವೆಜಿಟೇಬಲ್ಸು ಸ್ವಲ್ಪ ಜಾಸ್ತಿನೂ ಇಲ್ಲ, ಒಂದು 4ರಿಂದ 5 ಬೀನ್ಸ್ ಎತ್ಕೊಂಡು ಒಂದು ಅರ್ಧ ಕ್ಯಾರೆಟು ನಮ್ಮ 4 ಜನಕ್ಕೆ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಇಷ್ಟು ಸರಿ ಹೋಗುತ್ತೆ. ಒಬ್ಬೊಬ್ರಿಗೆ 2 ಅಷ್ಟು ತಿಂದ್ರೇ ಹೊಟ್ಟೆ ತುಂಬೋಗುತ್ತೆ. ಇನ್ನು ನೈಟ್ಗೆ ಡಿನ್ನರ್ಗೆ ಇದನ್ನೇ ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ. ಸ್ವಲ್ಪ ವೈಟ್ ರೈಸು ಇದೆ, ಅದ್ರ ಜೊತೆಗೆ ಸಾಂಬಾರು ಇದೆ, ಇನ್ನು ಪಲ್ಯನೂ ಇದೆ ಅಲ್ವಾ. ಇವತ್ತು ನೈಟ್ ಡಿನ್ನರ್ಗೆ ಸರಿ ಹೋಗುತ್ತೆ ಅಂತ ಮಾಡ್ತಿದ್ದೆ. ಅದರಲ್ಲೂ ಪೂಜೆ ಮಾಡಿಕೊಂಡು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೋ ನಂಗೆ ಜಾಸ್ತಿ ಅಕ್ಕಿ ರೊಟ್ಟಿ ಆಸೆ ಆಗ್ತಿತ್ತು. ಬೆಳಗ್ಗೆ ಹೊತ್ತು ಮಾಡೋಣ ಅಂತಂದರೆ ಕೆಲಸ ಮಾಡಿ ಸುಸ್ತು ಆಗೋಗಿರ್ತೀನಿ. ಎಲ್ರಿಗೂ ಮಾಡಿಕೊಡ್ತೀನಿ, ನಾನು ತಿನ್ನೋ ಟೈಮ್ಗಂತೂ ಯಾವುದಿದ್ರೆ ಅದೇ, ಅಂದರೆ ರಾತ್ರಿದು ಯಾವುದಾದ್ರೂ ತಂಗಳಿದ್ರೂ ಸರಿ ತಿನ್ಕೊಂಬಿಡ್ತೀನಿ, ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ರಾತ್ರಿ ಹೊತ್ತು ಆದರೆ ಬಿಸಿಯಾಗಿ ಎಲ್ಲರೂ ಹೊಟ್ಟಿಗೆ ತಿಂತಿರ್ತೀರಲ್ವ, ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮಾಡ್ತಿದ್ದೆ. ಈ ರೀತಿ ವೆಜಿಟೇಬಲ್ಸನ್ನ ಎಲ್ಲನೂ ನಾನು ಸ್ವಲ್ಪ ಆಯಿಲಲ್ಲಿ ಫ್ರೈ ಥರ ಮಾಡಿಕೊಂಡು ಹಾಕ್ತೀನಿ. ಹಂಗೆ ಹಾಕೋದ್ರಿಂದ ನಮಗೆ ರೊಟ್ಟಿ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ನೋಡಿ ಸ್ವಲ್ಪ ಆಯಿಲ್ ಹಾಕಿ, ಆಯಿಲಲ್ಲಿ ಸಾಸಿವೆ, ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದೆ. ಈ ಫ್ರೈ ಮಾಡೋದ್ರಿಂದ ಹಸಿ ವಾಸನೆನೂ ಹೋಗುತ್ತೆ, ನಮಗೆ ರೊಟ್ಟಿನೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ನಾನು ಇವಾಗ ಅಕ್ಕಿ ಪೌಡ್ರಲ್ಲಿ ಇದನ್ನೆಲ್ಲ ಹಾಕಿಬಿಟ್ಟು ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಒಂದು ಬಿಸಿ ಇರುತ್ತೆ ಅಂತ ನಾನು ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಂಡು ನೀಟಾಗಿ ಉಂಟೆಗೆ ಬರೋ ಥರ ನೋಡ್ಕೊಬೇಕು. ನಾವು ಯಾವ ರೀತಿ ರೊಟ್ಟಿ ತಟ್ಕೊತಿರೋ ಅದು ನೋಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಹೆಂಚಿಟ್ಬಿಟ್ಟು, ಹೆಂಚು ಮೇಲೆ ನೋಡಿ ಈ ರೀತಿ ರೌಂಡಾಗಿ ಎತ್ಕೊಂಡು ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಚಪಾತಿ ಮಾಡೋ ಹೆಂಚಲ್ಲೇ ಇದನ್ನು ಮಾಡ್ಕೊಳ್ಳಿ. ದೋಸೆ ಮಾಡೋ ಇದರಲ್ಲಿ ಅಂತಂದರೆ ಆಮೇಲೆ ದೋಸೆ ಬರೋದಿಲ್ಲ, ರೊಟ್ಟಿ ಏನೋ ಚೆನ್ನಾಗಿ ಬರುತ್ತೆ, ದೋಸೆ ಬರೋದಿಲ್ಲ. ನಾನು ರೊಟ್ಟಿ ತಟ್ಟೋವಾಗ ನೀರಲ್ಲಿ ಈ ರೀತಿ ಡಿಪ್ ಮಾಡಿಕೊಂಡು ರೊಟ್ಟಿ ತಟ್ಕೊಂಡೆ. ಇದು ನೋಡಿ ಈ ರೀತಿ ಚಿಕ್ಕದಾಗಿ ಮಾಡ್ಕೊತಿದ್ದೀನಿ. ತುಂಬ ದೊಡ್ಡದು ಅಂತಂದ್ರೂ ಬ್ರೇಕ್ ಆಗೋಗುತ್ತೆ, ಅದಕ್ಕೆ ಚಿಕ್ಕದಾಗೆ ಮಾಡ್ಕೊಬೇಕು. ಈ ರೀತಿ ಚಿಕ್ಕದಾಗಿ ಮಾಡಿಕೊಂಡು ಒಂದು ಸ್ವಲ್ಪ ನಿಮಗೆ ಎಣ್ಣೆ ಬೇಕಂದರೆ ಎಣ್ಣೆ, ಇಲ್ಲಾಂತಂದರೆ ತುಪ್ಪ ತಿನ್ನೋರಾದರೆ ತುಪ್ಪ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ನಾನು ಒಬ್ಬಳು ಬಿಟ್ಟರೆ ಇನ್ಯಾರೂ ಅಷ್ಟೊಂದು ತುಪ್ಪ ತಿನ್ನೋದಿಲ್ಲ, ಅದಕ್ಕೆ ಎಣ್ಣೆ ಹಾಕ್ಕೊತಿದ್ದೆ. ಎಣ್ಣೆ ಹಾಕ್ಕೊಂಡು ನೀಟಾಗಿ ಸುಟ್ಕೊಂಡ್ಬಿಟ್ಟೆ. ಸುಟ್ಟಿದ್ದು ಆಗಿದ ತಕ್ಷಣ ನನ್ನ ಮಗಳು ಹಾಕ್ಕೊಡು ಅಂತಿದ್ಲು, ಯಾಕಂದರೆ ಬಿಸಿಯಾಗಿ ಚೆನ್ನಾಗಿರುತ್ತೆ. ಇನ್ನು ಅವಳು ಟಿ ವಿ ನೋಡ್ಕೊಂಡು ಯಾವುದೋ ಅವಳಿಗೆ ಇಷ್ಟ ಆಗಿರೋ ಫಿಲಮ್ ನೋಡ್ಕೊಂಡಿದ್ಲು. ಇನ್ನು ಸರಿ ತಿನ್ನಲಿ ಅಂತ ಹೇಳಿಬಿಟ್ಟು ಹಾಕ್ಕೊಡ್ತಿದ್ದೆ.
ನೀವು ಹೆಂಚ್ ಮೇಲೆ ತಟ್ಟೋವಾಗ ಬಿಸಿ ಆಗುತ್ತೆ, ತಟ್ಟಕ್ಕಾಗ್ತಿಲ್ಲ ಅಂತ ಅಂದ್ಕೊಂಡ್ರೆ ಬಾಳೆ ಎಲೆ ಬರುತ್ತಲ್ವ, ಆ ಎಲೆ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ತಟ್ಕೊಂಬಿಟ್ಟು ಹಾಕ್ಕೊಳ್ಳಿ, ಅದು ಬರುತ್ತೆ ಚೆನ್ನಾಗಿ. ಇನ್ನು ಅವಾಗೂ ನಿಮಗೆ ಮಾಡೋಕ್ಕೆ ಬಂದಿಲ್ಲ, ಇದೆಲ್ಲ ಫುಲ್ ಕಟ್ ಹಾಕ್ತಿದೆ, ಹಾಕೋಕ್ಕಾಗ್ತಿಲ್ಲ ಅಂತಂದರೆ ಸ್ವಲ್ಪ ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆವಾಗ ಬ್ರೇಕ್ ಆಗೋದಿಲ್ಲ ಈ ರೊಟ್ಟಿ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ, ಮಾಡಿದವಾಗೂ ಇಷ್ಟ ಆಗುತ್ತೆ, ತಿನ್ನೋದಕ್ಕೂ ನೋಡೋದಕ್ಕೆ ರೌಂಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನು ನೋಡಿ ಸೋರೆಕಾಯಿ ಪಲ್ಯ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಆ ಪಲ್ಯಕ್ಕೆ ಇವತ್ತು ನೈಟಲ್ಲಿ ನಮಗೆ ರೊಟ್ಟಿ ಜೊತೆ ಡಿನ್ನರ್ ಕಂಪ್ಲೀಟ್ ಮಾಡ್ತಾ ಇದ್ದೀರಿ. ಇನ್ನು ಎಲ್ಲ ಸುಟ್ಟಿದ್ದು ಆಯಿತು, ನಾನು ತಿಂದ್ಬಿಡೋಣ, ಈ ನಡುವೆ ಸ್ವಲ್ಪ ಬೇಗನೆ ತಿಂತಾ ಇದ್ದೀರಿ. 8 ಗಂಟೆ ಒಳಗಡೆ ಡಿನ್ನರ್ ಮುಗಿಸ್ಕೊತಾ ಇದ್ದೀರಿ. ಫಸ್ಟ್ ಆದರೆ 9:30 10 ಗಂಟೆಗೆ ತಿಂದ್ಬಿಟ್ಟು ಹಾಗೆ ಮಲಗಿಬಿಡ್ತಾ ಇದ್ರಿ, ಜೀರ್ಣನೇ ಆಗ್ತಾ ಇರಲಿಲ್ಲ. ಯಾರೇ ಆಗಲಿ ಸ್ವಲ್ಪ 8 ಗಂಟೆ ಒಳಗಡೆ ನೀವು ಆದಷ್ಟು ಊಟ ಮಾಡಿಬಿಟ್ಟು ಒಂದೆರಡು ರೌಂಡ್ ವಾಕಿಂಗ್ ಮಾಡಿ. ನಮಗೆ ಹೊರಗಡೆ ಎಲ್ಲೂ ವಾಕಿಂಗ್ ಹೋಗೋದಕ್ಕಾಗಲ್ಲ ಅಂತಂದರೂ ನಮ್ಮ ಮಾಡಿ ಮೇಲೆ ವಾಕಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ಬಂದು ಮಲಗಿದ್ರೆ ನಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಈ ನಡುವೆ ನಾನು ಹಾಗೆ ಮಾಡ್ತಾಯಿದ್ದೀನಿ. ಇನ್ನು ಡಿನ್ನರೆಲ್ಲ ಮುಗಿಸ್ಕೊಂಡು ಟೋನಿ ಬ್ರೂನೋಗೂ ತಿನ್ನಿಸ್ಬಿಟ್ಟು ಆಮೇಲೆ ಮೇಲೆ ಕರ್ಕೊಂಬಂದೆ, ಯಾಕಂದರೆ ಅವರು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತಾರೆ, ಅದಕ್ಕೆ ಮೇಲೆ ಕರ್ಕೊಂಬಂದು ನೋಡಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾರೆ. ನಾನು ಈ ರೀತಿ ಒಂದು ಸ್ವಲ್ಪ ನಿಮಗೆ ವ್ಯೂ ತೋರಿಸೋಣ ನಮ್ಮ ಮನೆ ಕಡೆ ಹೇಗಿದೆ ಅಂತ ಹೇಳಿ ಮೊಬೈಲ್ ತಗೊಂಬಂದೆ. ನಮ್ಮ ಬ್ರೂನೋಗಂತೂ ಮೇಲೆ ಬಂದಿದ್ದಾನೆ ಅಂತಂದರೆ ಅವ್ನಿಗೇನೋ ಖುಷಿ, ಕೆಳಗಡೆ ಬಾ ಅಂತಂದ್ರೂ ಬರೋದಿಲ್ಲ, ಅಷ್ಟು ಆಟ ಆಡ್ತಿರ್ತಾನೆ. ಇದು ನಮ್ಮ ಮನೆ ಹಿಂದೆಗಡೆ ನೋಡಿ, ಫಸ್ಟು ಮನೆಗಳು ಅಷ್ಟೊಂದು ಇರಲಿಲ್ಲ, ಇವಾಗಂತೂ ತುಂಬ ಮನೆಗಳಾಗೋಗ್ಬಿಟ್ಟಿದೆ, ಪಕ್ಕನೇ ಮೆತ್ಕೊಂಡ್ಬಿಟ್ಟಿದೆ ಮನೆಗಳು, ಅಷ್ಟೊಂದು ಮನೆಗಳಿದೆ. ಇನ್ನು ನಮ್ಮ ಮನೆ ಹಿಂದೆಗಡೆ ಈ ರೀತಿ ಇರುತ್ತೆ. ಫುಲ್ಲು ಲೈಟ್ಗಳು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅಲ್ಲಲ್ಲಿ ಲೈಟ್ಗಳು ಹೋಗಿದ್ಯೋ ಈ ಮಳೆಗೆ ಏನೋ ಗೊತ್ತಿಲ್ಲ, ಸ್ವಲ್ಪ ಕತ್ಲಾಗೆ ಇದೆ ಇವತ್ತು. ಇನ್ನು ನಮ್ಮ ಮನೆ ಮುಂದೆಗಡೆ ಅಂತೂ ಹೀಗಿರುತ್ತೆ. ಆಲ್ಮೋಸ್ಟ್ ನಮ್ಮ ಮನೆ ಮುಂದೆಗಡೆ ನೋಡಿದ್ದೀರಾ ಅಂತ ಅಂದ್ಕೊತೀನಿ, ತುಂಬ ವೀಡಿಯೋಗಳಲ್ಲಿ ಇಟ್ಟಿದ್ದೀನಿ. ಇನ್ನು ನಾನು ಸ್ವಲ್ಪ ಹಾಗೆ ಒಂದು ಅರ್ಧ ಅವರ್ ಮೇಲೇ ವಾಕಿಂಗ್ ಮಾಡ್ತೀನಿ, ಅರ್ಧ ಅವರ್ ಆದರೂ ಕಂಪಲ್ಸರಿ ಮಾಡ್ತೀನಿ. ಮಾಡಿಕೊಂಡು ಆಮೇಲೆ ಮನೆಗೆ ಕೆಳಗಡೆ ಹೋಗ್ತೀನಿ. ಮನೆ ಮುಂದೆ ರೋಡು ದೊಡ್ಡದು, ಆ ಲಾಸ್ಟಿಂದ ಈ ಲಾಸ್ಟ್ವರೆಗೂ ಮಾಡ್ಬೋದು, ಆದರೆ ಎಲ್ಲರೂ ಗೊತ್ತಿರೋರೆ ಮಾತಾಡ್ಸ್ಕೊಂಡು ನಿಂತ್ಕೊಬೇಕಾಗುತ್ತೆ, ಅದಕ್ಕಾಗಿ ಮಾಡಿ ಮೇಲೆ ಬಂದುಬಿಡ್ತೀನಿ ನಾನು. ಅದು ನೈಟಲ್ಲೂ ಒಬ್ಬಳೇ ಮಾಡಬೇಕಲ್ಲ ಅಂತ ಹೇಳಿ ಮೇಲೆ ಮಾಡ್ಕೊತೀನಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ.